ಫುಲ್ ಕಣ್ಣು ಮಂಜು ಆಗ್ತಾ ಇದೆ. ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ನನಗೆ ಗೊತ್ತಾಗ್ತಿಲ್ಲ, ಏನೋ ಹಾರ್ಟ್ ಅಟ್ಯಾಕ್ ಆಗ್ತಿದ್ಯಾ ಏನೋ ಒಂಥರ. ನನಗೆ ಈ ಗಂಟ್ಲು ಈ ಭಾಗ ಏನಿದೆ ನನಗೆ ಇದು ತುಂಬ ಊದ್ಕೊಳ್ಳೋಕ್ಕೆ ಶುರುವಾಗಿತ್ತು. ಮತ್ತು ಈ ರೈಟ್ ಸೈಡ್ದು ಕಣ್ಣು ಅಂದರೆ ನನಗೆ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಕಾಣಿಸ್ತಿರ್ಲಿಲ್ಲ. ಟಾಬ್ಲೆಟ್ನ ಇದ್ದಕ್ಕಿದ್ದಂಗೆ ಯಾವಾಗ ನಿಲ್ಸಿದ್ನೋ ನನಗೆ ಎಷ್ಟು ಪ್ರಾಬ್ಲಮ್ಸ್ ಇತ್ತೋ ಅದು ಡಬಲ್ ಆಗೋಯ್ತು ಅಂತಲೇ ಹೇಳ್ಬೋದು. 1 ಮಂತಲ್ಲಿ ನಾನು ಹೋಗಿ ಚೆಕ್ ಮಾಡಿಸಾಗಿ 2 kg ಕಮ್ಮಿ ಆಗ್ತಾ ಇದೆ. 57 ಇದ್ದಳು 50ಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟೆ. ಹೆಂಗೆ ಅಷ್ಟು ನೋವು ನಾನು ಹೆಂಗೆ ತಿಂದೆ ಅಂತ ನನಗೆ ಗೊತ್ತಿಲ್ಲ. ಆ ಡಾಕ್ಟ್ರ್ ಹತ್ರ ನನಗೆ ಡಾಕ್ಟ್ರ್ ಹತ್ರ ಎಲ್ಲ ಹತ್ಬಿಟ್ಟಿದ್ದೀನಿ. ಡೌನ್ ಥೆರಪಿ ಮಾಡಿದ್ರು, ಕಪ್ಪಿಂಗ್ ಹಾಕಿದ್ರು, ಇಲ್ಲೆಲ್ಲ ಕಪ್ಪಿಂಗ್ ಹಾಕಿದ್ರು. ಕಪ್ಪಿಂಗ್ ಹಾಕಿ ಇಲ್ಲೆಲ್ಲ ವಾಕ್ ಮಾಡಿಸಿದ್ರು. 1 ಅವರ್ ಸ್ವಲ್ಪ ರಿಲೀಫ್ ಅನ್ನಿಸ್ತಿತ್ತು. ನಾನು ತುಂಬ ಹುಷಾರಾಗಿದ್ದೀನಿ. ನನಗೆ ಖುಷಿ ಅನ್ನಿಸ್ತಾ ಇದೆ ಹುಷಾರಾಗಿದ್ದೀನಿ ಅಂತ. ನಂಗೆ ಆಗೋದೇ ಇಲ್ವೇನೋ ಅಂದ್ಕೊಂಡವಳು ಇಷ್ಟರ ಮಟ್ಟಿಗೆ ಮಾತಾಡ್ತಿದ್ದೀನಿ ಅಂತ ಅಂದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಡಾಕ್ಟರ್ ಸಲ್ವೇರಾ ಸರ್ನ ಯಾಕೆ ಮೀಟ್ ಮಾಡಿದೆ, ಕಾರಣ ಏನು, ಇದುವರೆಗೆ ಸಾಕಷ್ಟು ವಿಚಾರಗಳನ್ನ ಅವ್ರು ಮಾತಾಡಿದ್ದಾರೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ. ನಾನೇಕೆ ಅವ್ರನ್ನ ಮೀಟ್ ಮಾಡಿದೆ, ನಾನು ಯೂಟ್ಯೂಬಲ್ಲಿ ಅವ್ರನ್ನ ಪರಿಚಯಿಸೋಕ್ಕೆ ಕಾರಣ ಏನು ಅಂತ ತುಂಬ ಸರಳವಾಗಿ ಹೇಳ್ತೀನಿ. ಕಳೆದ ವರ್ಷ 2025 ಜನವರಿಲಿ ನನಗೆ ಆರೋಗ್ಯ ಸ್ವಲ್ಪ ಹದಗೆಡ್ತಿದೆ ಅಂತ ಗೊತ್ತಾಯಿತು. ಏಕೆಂದರೆ ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾಯಿತ್ತು, ತುಂಬ ಸುಸ್ತಾಗ್ತಾಯಿತ್ತು, ಸ್ವಲ್ಪನೇ ಓಡಾಡೋಕ್ಕಾಗ್ತಿರಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಓಡಾಡಿದ್ರೂ ಕೂಡ ತುಂಬ ಸುಸ್ತಾಗೋದು. ನಾನು ಅಂದ್ಕೊಂಡೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಓಡಾಡ್ತಾಯಿದ್ದೀನಿ, ಹಾಗಾಗಿ ಇದು ಈ ಥರ ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸರಿಯಾಗುತ್ತೆ, ಊಟ ಸರಿಯಾಗಿ ಆಗ್ತಿಲ್ಲ, ಹಾಗಾಗಿ ಈಗ ಆಗ್ತಾ ಇರ್ಬೋದೆ ಅಂತ. ಮಾರ್ಚಲ್ಲಿ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಂಥ ಸಂದರ್ಭ ಜಾತ್ರೆಗೆ ಹೋಗಿದ್ದೆ. ಏನೋ ಅಲ್ಲಿ ಬಂದು ಸ್ವಲ್ಪ ಕೂತಿದ್ದಷ್ಟೇ. ಫುಲ್ಲು ಕಣ್ಣು ಮಂಜು ಆಗ್ತಾ ಇದೆ. ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ. ನನಗೆ ಗೊತ್ತಾಗ್ತಿಲ್ಲ, ಏನೋ ಹಾರ್ಟ್ ಅಟ್ಯಾಕ್ ಆಗ್ತಿದ್ಯಾ ಏನೋ ಒಂಥರ. ನನಗೇನೋ ಫುಲ್ ಭಯ ಆಗೋಯ್ತು, ಫುಲ್ ಬೆವ್ರು ಬರ್ತಾಯಿದೆ. ತುಂಬ ಕಣ್ಣೆಲ್ಲ ಮಂಜಾಗಿ ಏನೂ ಕಾಣಿಸ್ತೇನೆ ಇಲ್ಲ. ಮನೇಲಿರೋರೆಲ್ಲ ಹೆದರ್ಕೊಂಡ್ರು. ನಾನು ಯಾಕಪ್ಪ ಈ ಥರ ಆಗ್ತಿದೆ, ಯಾವತ್ತು ಹೀಗಾಗಿರಲಿಲ್ಲ, ಸ್ವಲ್ಪ ಸುಸ್ತಾಗ್ತಿತ್ತು ಅಷ್ಟೇ, ಇಲ್ಲಿ ಈಗ ಆಗ್ಬಿಡ್ತಲ್ಲ ಅಂತಂದು ತುಂಬ ಭಯ ಪಟ್ಕೊಂಡೆ. ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಅಂತಂದರೆ ಅದು ಹೇಳೋಕ್ಕೆ ಆಗಿಲ್ಲ, ಡೊಗಡೊಗ ಅನ್ನೋ ಥರ ತುಂಬ ಹಾರ್ಟ್ ಬೀಟ್ ಜಾಸ್ತಿ ಆಯ್ತಿತ್ತು. ಎಷ್ಟು ನೀರು ಕುಡಿದೆ ಅಂದರೆ ಅವಾಗ ಮಿನಿಮಮ್ ಅಂದರೂ ಒಂದು 2-3 ಲೀಟ್ರನ್ನ ಒಂದೇ ಟೈಮ್ ಕುಡ್ದಿದ್ದೀನೇನೋ. ಅಷ್ಟು ನೀರು ತರಿಸ್ಕೊಂಡು ತುಂಬ ನೀರು ಕುಡಿದೆ. ಅದು ಸರಿ ಆಗಲೇ ಇಲ್ಲ. ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೂ ಸರಿ ಆಗಲಿಲ್ಲ. ಸರಿ ಅಂತ ನಾನು ಊರಿಗೆ ಬಂದೆ. ಮತ್ತು ಮನೆಗೆ ಬಂದಾಗ ಮತ್ತೆ ಹಾರ್ಟ್ ಬೀಟು ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು. ಸರಿ ಹಾಸ್ಪಿಟ್ಲಿಗೆ ಹೋಗೋಣ, ಯಾಕೋ ಸರಿ ಆಗ್ತಿಲ್ಲ ಅಂತ ನಾನು ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋದಾಗ ಅವರು ಏನಾಗ್ತಿದೆ ಅಂತ ಕೇಳಿದ್ರು. ನನಗೆ ಈ ಥರ ತುಂಬ ಸುಸ್ತಾಗ್ತಿದೆ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತಂದರು. ಅವರು ಏನಾಗಿಲ್ಲ, ನಿಮಗೆ ECG ಮಾಡಿದ್ರು. ECG ಮಾಡಿಬಿಟ್ಟು ಏನಾಗಿಲ್ಲ ಅಂತ, ಎಲ್ಲ ನಾರ್ಮಲ್ ಇದೆ, ECG ಎಲ್ಲ ನಾರ್ಮಲ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಿ ಊಟ ಮಾಡಿ, ವೀಕ್ ಆಗಿದ್ರೆ ಅದಕ್ಕೆ ಹೀಗಾಗಿದೆ ಅಂತ ಸ್ವಲ್ಪ ಟ್ಯಾಬ್ಲೆಟ್ನ ಬರ್ಕೊಟ್ರು. ಸರಿ, ಆ ಟ್ಯಾಬ್ಲೆಟ್ನ ಒಂದು 2-3 ದಿನ ತಗೊಂಡೆ. ಅದು ಕಮ್ಮಿನೇ ಆಗಿಲ್ಲ, ಮತ್ತು ಜಾಸ್ತಿನೇ ಆಗ್ತು. ಮತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಎದ್ದು ಓಡಾಡೋಕ್ಕೆ ಆಗ್ತಿಲ್ಲ. ತುಂಬ ಅಂದರೆ ತುಂಬ ಸುಸ್ತು, ತುಂಬ ನೀರು ಕುಡಿತಿದೆ. ಎಷ್ಟು ಅಂದರೆ ಒಂದು ದಿನಕ್ಕೆ ಮಿನಿಮಮ್ ಅಂದರೆ ಒಂದು 4 ರಿಂದ 5 ಲೀಟ್ರ್ ನೀರು ಕುಡಿತಾ ಇದ್ನೇನೋ. ಅಷ್ಟರ ಮಟ್ಟಿಗೆ ದಾಹ ಆಗೋದು. ಮತ್ತೆ 1 ವಾರ ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋದಾಗ ಮತ್ತೆ ಅವ್ರು ಹೇಳಿದ್ರು, ಮತ್ತೆ ಚೆಕಪ್ ಮಾಡಿದ್ರು, ಮತ್ತೆ ಇಲ್ಲ, ಹಾರ್ಟ್ದೇನೋ ಪ್ರಾಬ್ಲಮ್ ಇಲ್ಲ ನಿಮಗೆ. ಮತ್ತೇನಕ್ಕೆ ಅಂತಂತಂದರೆ ಏನಿಲ್ಲ, ಚೆನ್ನಾಗಿ ಊಟ ಮಾಡಿ ಅಂತ. ನಾನು ಊಟ ಮಾಡ್ತಾಯಿದ್ದೀನಲ್ಲ, ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲೆಲ್ಲ ಫುಲ್ಲು ತಲೆ ಎಲ್ಲ ಫುಲ್ಲು ಇಲ್ಲೆಲ್ಲ ನೋವು ಬರೋಕ್ಕೆ ಶುರುವಾಯಿತು. ಇಲ್ಲೆಲ್ಲ ನೋವು. ನನ್ನ ಡಾಕ್ಟ್ರ್ ಹೇಳಿದ್ರು ಅವರು, ಏನಿಲ್ಲಮ್ಮ ನೀವು ಚೆನ್ನಾಗಿದ್ದೀರಾ, ನೀವು ಯಾಕೆ ಭಯ ಪಡ್ತಾಯಿದ್ದೀರಾ, ಏನಾದರೂ ನೋಡಿ ಹೆದರ್ಕೊಂಡಿದ್ದೀರಾ, ಮತ್ತು ಮನೇಲಿ ಏನಾದ್ರು ತೊಂದರೆನಾ ಅಂತ ಕೇಳೋರು. ನನ್ನ ಮನೇಲಿ ಏನೂ ತೊಂದರೆ ಇಲ್ಲ, ನಾನು ಏನೂ ನೋಡಿ ಹೆದರ್ಕೊಂಡು ಇಲ್ಲ ಸರ್. ಆದರೆ ನನಗೆ ಈಗ 2-3 ತಿಂಗಳಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಸ್ವಲ್ಪ ಭಯ ಆಗುತ್ತೆ ಸರ್ ಆ ಥರ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆದಾಗ ಅಂತ ಏನು ಹೇಳಿದ್ರು ಅವರು. ಸರಿ ಅಂತಂದ್ಬಿಟ್ಟು ಲಾಸ್ಟಲ್ಲಿ ಸರ್ ನನಗೆ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಸರ್ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ. ಸರ್ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಸರ್, ಏನಾಗಿದೆ ಅಂತ ಗೊತ್ತಾಗಲಿ ಅಂತ. ಮಾರ್ಚಿಂದ ಅವರು ಏಪ್ರಿಲ್ ಮೇ ಅಂದರೆ 2 ತಿಂಗಳು ಕಳೆದೋಯ್ತು. ಅವ್ರು ಬ್ಲಡ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಅವಾಗ ಹೇಳಿದ್ರು, ನಿಮಗೆ ಹೈಪರ್ ಥೈರಾಯ್ಡ್ ಆಗಿದೆ, ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ನನಗೆ ಎಷ್ಟು 0.29 ಇತ್ತು ಹೈಪರ್ ಥೈರಾಯ್ಡ್ ಆಗಿದೆ ಅಂತ ಹೇಳಿದ್ರು. ಅವರೇ ಮಾತ್ರೆ ಬರೆದ್ರು. ಬೆಳಗ್ಗೆ 20 mg, ಮಧ್ಯಾಹ್ನ 20 mg, ರಾತ್ರಿ 20 mg ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಮಂತ್ ಬಂದು ನೀವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಹೇಳಿದ್ರು. ಸರಿ, ನಾನು ಬೆಳಗ್ಗೆ 20 mg, ಮಧ್ಯಾಹ್ನ 20 mg, ರಾತ್ರಿ 20 mg ಅವ್ರು ಏನು ಟ್ಯಾಬ್ಲೆಟ್ ಹೇಳಿದ್ರು ಅದ್ರ ಪ್ರಕಾರನೇ 1 ಮಂತ್ ಫುಲ್, ಅಂದರೆ ಮೇ ಫಸ್ಟಿಂದ ಜೂನ್ 1ವರೆಗೂ 1 ಮಂತ್ ಫುಲ್ ಕಂಪ್ಲೀಟು ನಾನು 60 mg, ಒಂದು ದಿನಕ್ಕೆ 60 mg ಮಾತ್ರನ ತೊಗೊಂಡು ಆದಮೇಲೂ ನನಗೆ ಸ್ವಲ್ಪ ಸುಸ್ತು ಆ ಥರನೇ ಇತ್ತು. ಅಂದರೆ ನಾನು
ಆಮೇಲೆ ಥೈರಾಯ್ಡ್ ಬಂದಮೇಲೆ ನಾನು ಕೆಲವ್ರದನ್ನ ವಿಚಾರಿಸಿದೆ. ಮತ್ತು ಅವ್ರು ಹೇಳಿದ್ರು ಇಲ್ಲ ನಾರ್ಮಲಿ ಥೈರಾಯ್ಡ್ ಬಂದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಹಾಗಾಗಿ ಸುಸ್ತೆಲ್ಲ ಇರುತ್ತೆ ಅಂತ ಹೇಳಿದ್ರು. ಡಾಕ್ಟ್ರನ್ನ ಕೇಳಿದಾಗಲೂ ಅವರು ಹೇಳಿದ್ರು ಇಲ್ಲ ನಿಮಗೆ ಸುಸ್ತೆಲ್ಲ ಮಾಮೂಲಿ ಅಮ್ಮ, ಇದು ಅಡ್ಜಸ್ಟ್ ಆಗೋ ತನಕ ಆ ಥರ ಇರುತ್ತೆ, ನೀವೇನು ಹೆದರ್ಕೋಬೇಡಿ ಅಂತ ಹೇಳಿದ್ರು. ಜೂನ್ 1 ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ದೆ. ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ನನಗೆ ತುಂಬ ಸುಸ್ತು, ಮತ್ತು ಅದ್ರ ಜೊತೆಗೆ ಈ ಗಂಟ್ಲು ಈ ಭಾಗ ಏನಿದೆ ನನಗೆ ಇದು ತುಂಬ ಊದ್ಕೊಳ್ಳೋಕ್ಕೆ ಶುರುವಾಗಿತ್ತು. ಮತ್ತು ಈ ರೈಟ್ ಸೈಡ್ದು ಕಣ್ಣು ಅಂದರೆ ನನಗೆ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಕಾಣಿಸ್ತಿರ್ಲಿಲ್ಲ, ಒಂದು ಗೋಲಿ ಥರ ಕೂತಿದೆಯೇನೋ ಅಂತ ಅನ್ಸೋದು. ಹೋಗಿ ನಾನು ಡಾಕ್ಟರ್ ಹತ್ರ ಮತ್ತೆ ಹೇಳಿದೆ, ಸರ್ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಅವ್ರು ಹೇಳಿದ್ರು ಮಾತ್ರನ ನಿಲ್ಲಿಸ್ಬೇಡಿ, ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಿಸಬಾರ್ದು, ಮಾತ್ರ ಕಂಟಿನ್ಯೂ ಮಾಡಿ, ನೀವು ಕಣ್ಣಿಂದ ಏನಾದ್ರು ಪ್ರಾಬ್ಲಮ್ ಇದ್ದರೆ ಕಣ್ಣಿನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಹಾರ್ಟ್ ಬೀಟು ಒಂದೊಂದ್ಸರಿ ಜಾಸ್ತಿ ಆಗುತ್ತಲ್ಲ ಸರ್ ಅಂತಂತಂದೆ. ಅವರು ಇಲ್ಲ ನಿಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆದರೆ ನೀವು ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ಕಾರ್ಡಿಯಾಲಜಿ ಹತ್ರ ಹೋಗಿ ತೋರಿಸಿ, ನಿಮ್ಮ ಕಣ್ಣಿನ ಪ್ರಾಬ್ಲಮ್ ಕಣ್ಣಿನ ಆದರೆ ನಾನು ನೋಡೋದು ಥೈರಾಯ್ಡ್ಗೆ ಅಂತ ಹೇಳಿದ್ರು. ಸರಿ ನಾನು ಹಾರ್ಟ್ ಡಾಕ್ಟರ್ ಹತ್ರನ ಹೋಗಿ ತೋರಿಸ್ದೆ. ಅವರು ಎಕೋ ಎಲ್ಲ ಮಾಡಿ ನಿಮಗೆ ಇಲ್ಲಮ್ಮ ಅದು ನಿಮಗೆ ಥೈರಾಯ್ಡ್ ಇರೋದ್ರಿಂದ, ಹೈಪರ್ ಥೈರಾಯ್ಡ್ ಇರೋದ್ರಿಂದ ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಆ್ಯಕ್ಚುಲಿ ನಿಮಗೆ ಹಾರ್ಟ್ದೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸರಿ ಕಣ್ಣಿನ ಡಾಕ್ಟರ್ ಹತ್ರ ಹೋದೆ. ಅವ್ರು ಹೇಳಿದ್ರು ನರಕ್ಕೆ ನಿಮಗೆ ನೀರು ತುಂಬಿಕೊಂಡಿದೆ, ಹಾಗಾಗಿ ಇದು ನಿಮಗೆ ಕಣ್ಣು ಫುಲ್ಲು ಕಾಣಿಸ್ದಂಗೆ ಆಗ್ಬಿಟ್ಟಿದೆ, ಅದನ್ನು ನಾವು ಸರಿ ಮಾಡ್ತೀವಿ ಅಂತಂದರು. ಸರಿ ಅಂತ ಮತ್ತೆ ಅವ್ರ ಹತ್ರ ಒಂದು 4-5 ತಿಂಗಳು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ. ಕಣ್ಣು ಸ್ವಲ್ಪ ಸರಿ ಆಯಿತು ಅಂತ ಅನ್ನಿಸ್ತು. ಸರಿ ಮತ್ತೆ ಈಗ ಟ್ಯಾಬ್ಲೆಟ್ ಬಿಡಕ್ಕೆ ಹೇಳಿರ್ಲಿಲ್ವಲ್ಲ ಡಾಕ್ಟ್ರು, ನನಗೂ ಭಯ, ಮಾತ್ರೆ ತಗೊಳ್ಳೇಬೇಕು. ಮತ್ತೆ ಜೂನ್ ಫುಲ್ ಮಾತ್ರೆ ತಗೊಂಡು ಜುಲೈ ಎಂಡಿಂಗಲ್ಲಿ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೇಳಿದ್ರು. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಥೈರಾಯ್ಡ್ ಕಮ್ಮಿ ಆಗಿದೆ, ನಿಮಗೆ ಮಾತ್ರೆ ಪವರ್ ಜಾಸ್ತಿ ಆಗಿದೆ ಅಂತ ಹೇಳಿ ಬೆಳಿಗ್ಗೆ ನಾನೇನು ಟ್ಯಾಬ್ಲೆಟ್ ತಗೋತಿದ್ದೆ 20 mg ಅದನ್ನು ತಗೊಳ್ಳಿ, ಮಧ್ಯಾಹ್ನ ನಿಲ್ಲಿಸ್ಬಿಡಿ, 2 times ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು. ಬೆಳಗ್ಗೆ ಮತ್ತು ರಾತ್ರಿ ಮಾತ್ರೆ ತಗೊಳ್ಳಿ, ಮಧ್ಯಾಹ್ನ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮಧ್ಯಾಹ್ನ ನಿಲ್ಲಿಸಿ ಬೆಳಗ್ಗೆ ಮತ್ತು ರಾತ್ರಿ ಮಾತ್ರೆನ ತಗೊಂಡೆ. ಆದರೆ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗಲಿಲ್ಲ. 2ನೇ ಸರಿ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನನಗೆ 9 ಇದ್ದಿದ್ದು ಅಂತ ಥೈರಾಯ್ಡು. ಲಾಸ್ಟ್ ಟೈಮು ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನನಗೆ 3ನೇ ತಿಂಗಳ ಟ್ಯಾಬ್ಲೆಟ್ ತಗೊಂಡಾಗ 92 ಆಗೋಗಿತ್ತು. ಆಮೇಲೆ ಮತ್ತೆ ನಾನು ತೊಗೊಂಡೋಗಿ ಸರ್ ಏನು ಹಿಂಗೆ ಆಗ್ಬಿಟ್ಟಿದೆ, ನಂಗೆ ಕಣ್ಣುದು ಪ್ರಾಬ್ಲಮ್ ಆಗಿದೆ, ಮತ್ತು ಮೋಷನ್ ಪ್ರಾಬ್ಲಮ್ ಆಗಿದೆ, ನನಗೆ ಪೀರಿಯಡ್ ಪ್ರಾಬ್ಲಮ್ ಆಗಿದೆ, ಮತ್ತು ಈ ಕಡೆ ಫುಲ್ಲು ನರ ಎಷ್ಟು ನೋವು ಬರ್ತಿತ್ತು ಅಂದರೆ ಈ ಕೈ ಇದೆಲ್ಲ ನನಗೆ ಎತ್ತಕ್ಕೆ ಆಗ್ತಿರ್ಲಿಲ್ಲ. ನನ್ನ ಡಾಕ್ಟ್ರ್ ಹತ್ರ ನಾನು ತುಂಬ ಹತ್ಬಿಟ್ಟೆ, ನನಗೆ ಆಗ್ತೀನೇ ಇಲ್ಲ ಸರ್, ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ನನಗೆ ಸ್ವಲ್ಪ ಆ ಡಾಕ್ಟ್ರು ನಂಗೆ ಪರಿಚಯ ಇದ್ದರು. ಅವರು ಇಲ್ಲಮ್ಮ ಏನಾಗಲ್ಲ, ನೀವು ಡೋಂಟ್ ವರಿ ಅಂತೆಲ್ಲ ಹೇಳಿದ್ರು. ನನಗೆ ಅವ್ರು ಏನು ಕನ್ವಿನ್ಸ್ ಮಾಡಿದ್ರು ನಂಗೆ ಸರಿನೇ ಆಗ್ತಿಲ್ಲ. ಸರಿ ಅಂತಂದ್ಬಿಟ್ಟು ಮೈಸೂರಲ್ಲಿ ಒಂದ್ಸರಿ ತೋರಿಸೋಣ, ಇಲ್ಲಿ ಬೇಡ. ನನಗೆ ಇನ್ನೊಬ್ಬರು ನನ್ನ ಫ್ರೆಂಡ್ ಹೇಳಿದ್ರು, ಅವರು ಮೈಸೂರಲ್ಲಿ ಒಂದ್ಸರಿ ತೋರಿಸು ಅಂತ ಹೇಳಿದ್ರು. ಮತ್ತು ನಾನು ಎಲ್ಲ ರಿಪೋರ್ಟು ಹೊತ್ಕೊಂಡೋಗ್ಬಿಟ್ಟು ಮತ್ತೆ ಅವ್ರ ಹತ್ರನೂ ತೋರಿಸ್ದೆ. ಅವರು ಮತ್ತೆ LFT ಎಲ್ಲ ಮಾಡಿಸಿದ್ರು, ಮತ್ತೆ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಎಲ್ಲ ಎಲ್ಲ ಮಾಡಿಸಿದ್ರು, ಮತ್ತೆ ಹೊಸದಾಗಿ ಎಲ್ಲನೂ ಮಾಡಿಸಿದ್ರು. ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಟ್ಯಾಬ್ಲೆಟಿಂದ ಈ ಥರ ಪ್ರಾಬ್ಲಮ್ ಆಗಿದೆ, ಟ್ಯಾಬ್ಲೆಟ್ನ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. 2025 ಆಗಸ್ಟ್ 4ನೇ ತಾರೀಕಿಗೆ ಟ್ಯಾಬ್ಲೆಟ್ನ ನಿಲ್ಸಕ್ಕೆ ಹೇಳಿದ್ರು. ಟ್ಯಾಬ್ಲೆಟ್ನ ಇದ್ದಕ್ಕಿದ್ದಂಗೆ ಯಾವಾಗ ನಿಲ್ಸಿದ್ನೋ ನನಗೆ ಎಷ್ಟು ಪ್ರಾಬ್ಲಮ್ಸ್ ಇತ್ತೋ ಅದು ಡಬಲ್ ಆಗೋಯ್ತು ಅಂತಲೇ ಹೇಳ್ಬೋದು. ಫುಲ್ ಈ ಕಡೆ ನೋವು ಬರ್ತಾಯಿತ್ತು, ಈ ಕೈನ ಎತ್ತಕ್ಕೆ ಆಗ್ತಿಲ್ಲ, ನರಗಳು ಫುಲ್ ಎಳ್ತಾ ಬರೋದು, ಮಂತ್ಲಿ ಪೀರಿಯಡ್ ಸರಿಯಾಗಿ ಆಗ್ತಿಲ್ಲ, 15 ದಿನಕ್ಕೊಂದ್ಸರಿ ಪೀರಿಯಡ್ ಆಗ್ತಾಯಿದ್ದು. ನಾನು ಡಾಕ್ಟರ್ ಹತ್ರ ನಾನು ಎಷ್ಟು ಹತ್ತಿದ್ದೀನಿ ಅಂತಂದರೆ ಸರ್ ನಂಗೆ ಆಗ್ತಿಲ್ಲ, ನಿಜವಾಗ್ಲೂ ಏನಾಗ್ತಿದೆ ಅಂದರೆ ಗೊತ್ತಿಲ್ಲ, ತಲೆಲ್ಲ ಒಂಥರ ಸುತ್ತು ಬರುತ್ತೆ. ಮತ್ತು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳಿದ್ರು ವಿಟಮಿನ್ಸ್ ಎಲ್ಲ ಕಮ್ಮಿ ಆಗಿದೆಯಮ್ಮ, ಈ ಥೈರಾಯ್ಡ್ ಪ್ರಾಬ್ಲಮ್ ಆದ್ರೇ ಹಾಗೆ ವಿಟಮಿನ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ವಿಟಮಿನ್ಸ್ ಟ್ಯಾಬ್ಲೆಟ್ ಬರೆದುಕೊಟ್ಟು. ಸರಿ ಅದನ್ನ ತಗೊಂಡೆ ಆಯಿತಾ. ಗ್ಯಾಸ್ಟ್ರಿಕ್ ಫುಲ್ಲು ಗ್ಯಾಸ್ ಜಾಸ್ತಿಯಾಗಿ ಹೊಟ್ಟೆ ಎಲ್ಲ ತುಂಬ ಬಿಸಿ 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 ಬಿಸಿ, ಏನೂ ತಿನ್ನೋಕ್ಕಾಗ್ತಿಲ್ಲ ನನಗೆ, ಏನು ಅಂದರೆ ಏನೂ ತಿನ್ನೋಕ್ಕಾಗ್ತಿಲ್ಲ. 1 ಮಂತಲ್ಲಿ ನಾನು ಹೋಗಿ ಚೆಕ್ ಮಾಡಿಸಾಗಿ 2 kg ಕಮ್ಮಿ ಆಗ್ತಾಯಿದೆ. 57 ಇದ್ದಳು 50ಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟೆ. ಹೆಂಗೆ ಅಷ್ಟು ನೋವು ನಾನು ಹೆಂಗೆ ತಿಂದೆ ಅಂತ ನನಗೆ ಗೊತ್ತಿಲ್ಲ. ಆ ಡಾಕ್ಟ್ರ್ ಹತ್ರ ನನಗೆ ಡಾಕ್ಟ್ರ್ ಹತ್ರ ಎಲ್ಲ ಹತ್ಬಿಟ್ಟಿದ್ದೀನಿ, ಸರ್ ನಂಗೆ ಆಗ್ತಿಲ್ಲ ಈ ಕಡೆ ಕೈ ಅಂತ. ನಂಗೆ ಹಾರ್ಟ್ ಬಿಟ್ಟು ಯಾಕೆ ಈ ಥರ ಆಗುತ್ತೆ, ಇಲ್ಲೆಲ್ಲ ನೋವು ಬರುತ್ತೆ ಅಂತ. ಗ್ಯಾಸ್ಟ್ರಿಕ್ ಆಗಿ ಫುಲ್ಲು ಹೊಟ್ಟೆ ಎಲ್ಲ ಹೆಂಗೆ ಅಂದರೆ ಉರಿ ಆಗೋದು, ಏನೇ ತಿಂದ್ರೂ ಹೊಟ್ಟೆ ತುಂಬಿದೆ ಅಂತ ಅನ್ನಿಸ್ತಿಲ್ಲ, ಅದ್ರ ಜೊತೆಗೆ ಉರಿ. ಒಂದು ಸ್ವಲ್ಪ ಹೊಟ್ಟೆಶ್ವಾದ್ರೂ ಸಾಕು ಒಂಥರ ಉರಿ ಬಂದಂಗೆ ಆಗೋದು, ಒಂಥರ ಬಿಸಿ ಆದಂಗೆ ಆಗೋದು. ಮತ್ತೆ ಡಾಕ್ಟ್ರ್ ಹೇಳಿದ್ರು ನಿಮಗೆ ಏನೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಗ್ಯಾಸ್ಟ್ರಿಕ್ ಮಾತ್ರೆ ಬರ್ಕೊಡ್ತೀವಿ ಅಂತ. ಸರಿ ಅದನ್ನು ತಗೊಂಡೆ. 1 ವೀಕ್ ತಗೊಂಡೆ. ಮತ್ತೆ ನನಗೆ ಟ್ಯಾಬ್ಲೆಟ್ ತಗೋಬೇಕಾದ್ರೆ ನಾರ್ಮಲ್ ಏನೂ ಅನಿಸ್ತಿಲ್ಲ. ಟ್ಯಾಬ್ಲೆಟ್ 1 ವಾರ ಮುಗೀತು, ಮತ್ತೆ ಫುಲ್ಲು ಹೊಟ್ಟೆ ಮತ್ತೆ ಜಾಸ್ತಿ ಬಿಸಿ ಆಗ್ತಿದೆ ಅನ್ನಿಸ್ತು. ನನಗೆ ಮೈಸೂರು, ಮಡಿಕೇರಿ ಎಲ್ಲ ಕಡೆ ಸುತ್ತಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಒಂದಿನ ನನ್ನ ಫ್ರೆಂಡು ಶಿವಕುಮಾರ್ ಅಂತ ಚಾಮರಾಜನಗರದವರು, ಅವರು ಏನೋ ಹಿಂಗೆ ಮಾತಾಡೋಕ್ಕೆ ಅಂತ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನಾನು ಅವ್ರ ಜೊತೆ ಹತ್ಕೊಂಡು ಹೇಳಿಬಿಟ್ಟೆ, ಸರ್ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ತುಂಬ,
ನನ್ನ ಮೋಸ್ಟ್ಲಿ ಬದುಕಲ್ಲ ಅನ್ನಿಸ್ತಿದೆ ಸರ್ ನನಗೆ ಅಂತ ತುಂಬ ಹತ್ಕೊಂಡು ಅವ್ರ ಜೊತೆ ಹೇಳ್ಬಿಟ್ಟೆ. ಅವ್ರು ಹೇಳಿದ್ರಿ ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀರಾ, ನೀವೆಲ್ಲ ಅದಕ್ಕೆಲ್ಲ ಅಳ್ಬೇಡಿ ಅಂತೇರೆ ಏನೂ ಆಗಲ್ಲ, ನಿಮ್ಗೇನು ಸಮಸ್ಯೆ ಇಲ್ಲ, ನೀವು ಈ ಥರ ಆಗೋದ್ಕಿಂತ ಮುಂಚೆ ನನಗೊಂದು ಮಾತು ಹೇಳೋದಲ್ವ ಅಂತಂದರು. ಅಂದರೆ ಹುಷಾರಿಲ್ಲ ಅಂತಲೇ ಹೆಂಗೆ ಎಲ್ಲರ ಜೊತೆ ಹೇಳೋದು ಸರ್, ಅದಕ್ಕೆ ಹೇಳಲಿಲ್ಲ ಅಂತ. ಅವರು ಹೇಳಿದ್ರು, ನನಗೊಬ್ಬರು ಡಾಕ್ಟ್ರ್ ಗೊತ್ತಿದ್ದಾರೆ, ಅವ್ರು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತ ನೀವು ಈ ಎಲ್ಲ ಸಮಸ್ಯೆಗಳು ಏನು ಸಮಸ್ಯೆ ಇದೆಯೋ ನಿಮಗೆ ಗುಣ ಆಗುತ್ತೆ ಅಂತಂದರು. ಯಾವಾಗ ಹೋಗೋಣ ಅಂತ ಕೇಳಿದೆ ನಾನು. ಅವರು ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಅದನ್ನು ಮುಗಿಸ್ಕೊತೀನಿ, ಅದಕ್ಕಿಂತ ಮುಂಚೆ ನಿಮಗೆ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರಲ್ಲ, ಹೊಟ್ಟೆ ಎಲ್ಲ ತುಂಬ ಬಿಸಿ ಆಗ್ತಿದೆ, ನನಗೆ ಆಗ್ತಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೊಂದು ಮೆಡಿಸನ್ ಹೇಳ್ತೀನಿ, ನನಗೆ ಡಾಕ್ಟ್ರ್ ಹೇಳ್ಕೊಟ್ಟಿದ್ದು, ಅದನ್ನು ನೀವು ಫಾಲೋ ಮಾಡಿ ಒಂದು 15 ದಿನ, ಆಮೇಲಿಂದ ಹೋಗೋಣ ಅಂತಂದರು. ಸರಿ ಸರ್ ಆಯಿತು ಅಂತಂಗೆ. ಮೋಷನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್ ನನಗೆ, ಏನು ಮಾಡಲಿ ಅಂತಂತಂದೆ. ಸಂಜೆ ನೀವು ಊಟಕ್ಕಿಂತ ಮುಂಚೆ 1-2 ಬೆಂಡೆಕಾಯಿ ತಿನ್ನಿ, ಅದ್ರ ಜೊತೆಗೆ ಒಂದು ಕುಂಬಳಕಾಯಿ, 1 ಪೀಸ್ ಕುಂಬಳಕಾಯಿ ತಿನ್ನಿ. ಊಟ ಆದಮೇಲೆ ಬಾಳೆಕಾಯಿ ತಿನ್ನಿ, ಒಂದು ಅರ್ಧ ಬಾಳೆಕಾಯಿ ತಿನ್ನಿ, ಸರಿ ಆಯಿತು, ನಿಮಗೆ ಮೋಷನ್ ಪ್ರಾಬ್ಲಮ್ ಸರಿ ಆಗುತ್ತೆ. ಜೊತೆಗೆ ನಿಮಗೆ ಏನು ಹೇಳಿದ್ರಿ ನೀವು ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಬೆಳಿಗ್ಗೆ ರಾತ್ರಿ 1 ಸ್ಪೂನು 1-2 ಸ್ಪೂನು ಮೆಂತ್ಯನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಅದ್ರ ನೀರನ್ನ ಮಾತ್ರ ಕುಡೀರಿ. ಮತ್ತು 12 ಗಂಟೆ 1 ಗಂಟೆ ಒಳಗಡೆ ಒಂದು ಮೋಸಂಬಿ ಅಥವಾ 1 ಲೋಟ ಮಜ್ಜಿಗೆನ ಉಪ್ಪು ಹಾಕಬೇಡಿ ಹಾಗೆ ಕುಡೀರಿ ಅಂತ ಹೇಳಿದ್ರು. ನಾನು ಒಂದು 15 ದಿನ ಅದನ್ನು ಫಾಲೋ ಮಾಡಿದೆ. ನನಗೆ ಏನೋ ರಿಲೀಫ್ ಅನ್ನಿಸ್ತು, ಮೈಂಡೆಲ್ಲ ಒಂಥರ ಏನೋ ರಿಲೀಫ್ ಅಂತ ಅನ್ನಿಸ್ತು. ಆಮೇಲೆ ಸರ್ ಬನ್ನಿ ಸರ್ ಮೊದಲು ಕರ್ಕೊಂಡು ಹೋಗಿ ಸರ್, ನನಗೆ ಆಗ್ತಿಲ್ಲ, ಅದು ಕೈಯೆಲ್ಲ ಫುಲ್ಲು ನರಗಳು ಎಳ್ತಾ ಬರ್ತಾ ಇದೆ ನನಗೆ, ಅದು ನೋವು ನಂಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ, ಈಗ ಬನ್ನಿ ಸರ್ನ ಫಸ್ಟ್ ಒಂದ್ಸರಿ ಮೀಟ್ ಮಾಡಬೇಕು, ಬನ್ನಿ ಸರ್ ಕರ್ಕೊಂಡೋಗಿ ಅಂತ ಅವ್ರನ್ನ ಕೇಳಿದೆ. ಅವರು ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಅವರೇ ಕರ್ಕೊಬಂದರು. ಜನವರಿ 2026, 1 ವರ್ಷ ಬರಾಬರಿ ನನ್ನ ಕಷ್ಟನ ನಾನು ಅನುಭವಿಸ್ಬಿಟ್ಟೆ. ಅದನ್ನು ಯಾವ ಮಟ್ಟಕ್ಕೆ ಅನುಭವಿಸಿದ್ದೀನಿ ಅಂದರೆ, ಪ್ರತಿಯೊಬ್ಬ ಡಾಕ್ಟ್ರ್ ಹತ್ರನೂ ಹೋಗಿ ನಾನು ಕಣ್ಣೀರು ಹಾಕಿದ್ದೀನಿ. ಮೇಡಮ್ ನನಗೆ ಆಗ್ತಿಲ್ಲ, ನನ್ನ ಪೇಯ್ನ್ ನನಗೆ ಎಷ್ಟಿದೆ, ನನಗೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಅವು ಎಲ್ಲ ಸಮಸ್ಯೆನೂ ಹೇಳ್ಕೊಂಡು ಇಲ್ಲಿ ನೋವು ಬರ್ತಿದೆ, ಇಲ್ಲಿ ನೋವು ಬರ್ತಿದೆ, ಇಲ್ಲಿ ನೋವು ಬರ್ತಾಯಿದೆ, ಪ್ರತಿಯೊಂದು ಸಮಸ್ಯೆನೂ ಹೇಳ್ಕೊಂಡು ನಾನು ಕಣ್ಣೀರು ಹಾಕಿದ್ದೀನಿ. ದುಡ್ಡು ಖರ್ಚಾಗ್ತಿದೆ ಅಷ್ಟೇ ಹೊರತು ಕಾಯಿಲೆಯಿಂದ ಹುಷಾರಾಗ್ತಿಲ್ಲ. ಅವರು ಶಿವಕುಮಾರ್ ಅವರು ಯಾವಾಗ 2026 ಜನವರಿ ಇದು ಸಂಕ್ರಾಂತಿ ಕಳೆದಿತ್ತು, ಸಂಕ್ರಾಂತಿ ಹಬ್ಬಕ್ಕೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದರು. ಅವ್ರು ಮುಗಿಸ್ಕೊಂಡು ಸರ್ನ ಮೀಟ್ ಮಾಡಿಸಿದ್ರು. ಸರ್ ಅವತ್ತು ಕ್ರಿಸ್ಮಸ್ದು ಏನೋ ಅವ್ರದ್ದು ಹಬ್ಬ ಏನೋ ಇತ್ತು. ನಾವು ಬಂದು ಇದೇ ಆಫೀಸಲ್ಲಿ ಚರ್ಚಿನಲ್ಲಿ ಹಿಂಗೆ ಕೂತಿದ್ವಿ. ಹಿಂಗೆ ಕೂತ್ಕೊಂಡು ಸರ್ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ನಾವು ಫಸ್ಟ್ ಟೈಮು ಆಮೇಲೆ ಅವರು ಎಲ್ಲ ಜೊತೇಲಿ ಹೋದ್ವಿ. ಆಗ ಹೋದಾಗ ತುಂಬ ಇದಾಗ ಚೆನ್ನಾಗಿ ಮಾತಾಡ್ಸಿದ್ರು. ನನಗೇನೋ ಆ ಥರ ಏನೋ ನಂಗೆ ಫಸ್ಟು ನೋಡಿಬಿಟ್ರೆ ಸಾಕು ಸರ್, ಏನು ಅಂತ ಹೇಳಿಬಿಟ್ರೆ ಸಾಕು ಅಂತ, ಫಸ್ಟ್ ಊಟ ಮಾಡಿ ಬನ್ನಿ ಅಂತಂದರು. ಸರಿ ಅಂತಂದ್ಬಿಟ್ಟು ಊಟ ಮಾಡಿದ್ವಿ ಎಲ್ಲರೂ. ಊಟ ಮಾಡಿ ಬಂದು ನಿಧಾನವಾಗಿ ಕೇಳಿದ್ರು, ಹೇಳಿ ಅಮ್ಮ ನಿಮ್ಗೇನು ತೊಂದರೆ ಅಂತ. ನಾನು ಇವಾಗ ನಿಮ್ಮ ಮುಂದೆ ಹೇಗೆ ಹೇಳ್ತಾ ಇದ್ದೀನೋ ಅದೇ ಥರ ಸರ್ ಹತ್ರನೂ ಹಿಂಗೆ ಎಲ್ಲ ಸರ್ ಇಲ್ಲೆಲ್ಲ ನೋವು ಬರುತ್ತೆ, ಕೈ ಎಲ್ಲರದೇ ಕೈ ಫುಲ್ ಎತ್ತಕ್ಕೆ ಆಗ್ತಾ ಇಲ್ಲ ಸರ್, ಫುಲ್ಲು ನನಗೆ ಕಾಲೆಲ್ಲ ಎಳ್ತಾ ಬರುತ್ತೆ, ಹಿಂಗೆ ಹೆಜ್ಜೆ ಇರುತ್ತೆ, ನರಗಳೆಲ್ಲ ಹಿಂಗೆ ಓಡಾಡ್ದಂಗೆ ಆಗೋದು ನನಗೆ. ಈ ಭಾಗ ಎಷ್ಟು ನೋವು ಬರ್ತಿತ್ತು ಅಂದರೆ ನನಗೆ ಈ ಕಡೆ ಮಲಗೋದನ್ನೇ ನಾನು ಬಿಟ್ಬಿಟ್ಟಿದೆ, ಈ ಕಡೆ ಫುಲ್ಲು ಮಲಗೋದು. ಇಲ್ಲೆಲ್ಲ ಎಕೋ ಮಾಡಿಸಿದಾಗ ಅವ್ರು ಹೇಳಿದ್ರು ನಿಮಗೆ ಮಜಲ್ಸ್ ಪೇಯ್ನ್ ಇದೆ, ಹಾರ್ಟಲ್ಲಿ ಏನು ಪೇಯ್ನ್ ಪ್ರಾಬ್ಲಮ್ ಇಲ್ಲ, ಮಜಲ್ಸ್ ಪೇಯ್ನ್ ಇದೆ ಅಂತ ಹೇಳಿದ್ರು. ಆಗ ಹಿಂಗೆ ಸರ್ ಹತ್ರ ನಾನು ಅದನ್ನೇ ಹೇಳಿದೆ, ಹಿಂಗೆಲ್ಲ ಹೇಳಿದ್ದಾರೆ ಸರ್, ನನಗೆ ಎಷ್ಟು ಟ್ಯಾಬ್ಲೆಟ್ ತಗೊಳ್ಳಿ, ನನಗೆ ಟ್ಯಾಬ್ಲೆಟ್ ತಗೊಂಡರ್ದ ನನಗೆ ಸತ್ರು ಪರವಾಗಿಲ್ಲಪ್ಪ, ಈ ಟ್ಯಾಬ್ಲೆಟೇ ಮುಟ್ಟಬಾರ್ದು ಅನ್ನೋ ಥರ ನನಗೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಡಾಕ್ಟ್ರ್ ಹತ್ರ ಸರ್ ಹತ್ರನೂ ಬಂದು ಕೂತ್ಕೊಂಡು ಊಟ ಎಲ್ಲ ಆಯಿತು. ಸರ್ ಕೂತ್ಕೊಂಡು ಕೇಳಿದ್ರು ಏನು ಹೇಳಿ ಅಮ್ಮ ಅಂತ. ಸರ್ ಹತ್ರ ಇದೇ ಥರ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಾನು ಹೇಳ್ಕೊಂಡೆ. ಅವ್ರು ಎಷ್ಟು ಕೂಲಾಗಿ ಎಲ್ಲನೂ ಕಪ್ಪೆಲ್ಲ ಹಾಕಿ ಏನಾಗಲ್ಲಮ್ಮ ಫಸ್ಟ್ ಹೇಳಿದ್ರು, ಏನಾಗಲ್ಲಮ್ಮ ಇದೆಲ್ಲ ಸಮಸ್ಯೆನೇ ಇಲ್ಲ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲ ಬಿಟ್ಬಿಡಿ ಅಂತಂದ್ರೆ. ಏಕೆಂದ್ರೆ ನನಗೆ ಹಾಸ್ಪಿಟಲ್ ಸುತ್ತಿ ನನಗೆ ಬೇಜಾರು ಹಿಡಿದೋಗಿತ್ತಲ್ಲ. ಸದ್ಯ ನನಗೆ ಏನೋ ಲಾಸ್ಟ್ ಚಾನ್ಸ್ ನೋಡೋಣ, ಹುಷಾರಾದರೆ ಆಗಲಿ, ಇಲ್ಲಾಂದ್ರೆ ನಾನು ಇನ್ನೆಲ್ಲೂ ಹೋಗೋದು ಬೇಡ, ಮನೇಲಿ ಸುಮ್ಮನೆ ಬಿದ್ಕೊಂಡಿದ್ರೆ ಪರವಾಗಿಲ್ಲ, ನೀನು ಎಲ್ಲೂ ಹೋಗೋದು ಬೇಡ ಅನ್ನೋಷ್ಟು ಬೇಜಾರಾಗೋಗಿತ್ತು. ಆಗ ಸರ್ ಇದೇನು ಸಮಸ್ಯೆ ಅಲ್ಲಮ್ಮ, ನೀವು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಸ್ವಲ್ಪ ಅಕ್ಯುಪಂಚರ್ ಎಲ್ಲ ಮಾಡಿದ್ರು, ಕೈದು ಇದೆಲ್ಲ ವಿಡಿಯೋ ನಾನು ಮಾಡಿದ್ದೀನಿ. ಡೌನ್ ಥೆರಪಿ ಮಾಡಿದ್ರು, ಕಪ್ಪಿಂಗ್ ಹಾಕಿದ್ರು, ಇಲ್ಲೆಲ್ಲ ಕಪ್ಪಿಂಗ್ ಹಾಕಿ ಇಲ್ಲೆಲ್ಲ ವಾಕ್ ಮಾಡಿಸಿದ್ರು. 1 ಅವರ್ ಸ್ವಲ್ಪ ರಿಲೀಫ್ ಅನ್ನಿಸ್ತಿತ್ತು ನನಗೆ. ಎಷ್ಟು ಮಾತ್ರೆ ಕುಡ್ದಿದ್ದೀನಿ ಅಂದರೆ ಲೆಕ್ಕ ಇಲ್ಲದೆ ಎಷ್ಟು ಮಾತ್ರೆ ಕುಡಿದ್ಬಿಟ್ಟಿದ್ದೀನಿ 1 ವರ್ಷದಲ್ಲಿ. ಸರಿ ಏನೋ ನೋಡೋಣ ಮಾಡಿದ್ರಲ್ಲ, ಅದಕ್ಕೇನೋ ಸ್ವಲ್ಪ ರಿಲೀಫ್ ಆಗಿರ್ಬೋದೇನೋ, ಸರಿ ಆಯಿತು ನೋಡೋಣ ಅಂತ ಅಂದ್ಕೊಂಡು ಸರ್
ಎಲ್ಲ ಮಾಡಿದ್ರು. ಕಪ್ಪಿಂಗ್ ಡ್ರಾನ್ ಥೆರಪಿ ಅವ್ರು ಹೇಳಿದ್ರು 4 ಸರಿ ಬನ್ನಿ ಅಮ್ಮ, ನೀವು 4 ಸರಿ ಬಂದು ನಿಮಗೆ ಪರವಾಗಿಲ್ಲ ಕಂಪ್ಲೀಟ್ ಹುಷಾರಾಗ್ಬಿಡುತ್ತೆ. ನಿಮಗೆ 4 ಸರಿ ಬಂದರೆ 3 ಸರಿಯೇ ಹುಷಾರಾಗ್ಬಿಡುತ್ತೆ, 4 ಸರಿ ಬಂದರೆ ನಿಮಗೆ ಕಂಪ್ಲೀಟ್ ಹುಷಾರಾಗ್ಬಿಡುತ್ತೆ ಅಂತಂದರು. ನಾನು ಸರಿ ಸರ್ ಆಯಿತು, ನಂಗೆ ಕಷ್ಟ ಆದರೂ ಅಲ್ಲಿಂದ ಬರೋಕ್ಕೆ ತುಂಬ ನನಗೆ ಸುಸ್ತು ಅನಿಸುತ್ತೆ, ಆದರೂ ಎಲ್ಲೆಲ್ಲೆಲ್ಲ ಹಾಸ್ಪಿಟ್ಲ್ ಸುತ್ತಬಿಟ್ಟಿದ್ದೀನಿ, ಆಯಿತು ಸರ್ ಖಂಡಿತ ಬರ್ತೀನಿ ಅಂತ ಹೇಳಿದೆ. ಸರ್ ಹತ್ರ ಬಂದೆ, ಅವರು ನನಗೆ ಎಲ್ಲ ಟ್ರೀಟ್ಮೆಂಟ್ನು ಮಾಡಿದ್ರು. ನಾನು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ 1 ಮಂತ್ ಫುಲ್ಲು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ಮಂತ್ ಬಂದಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಆವಾಗ ಕೇಳಿದೆ, ಸರ್ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ನಾನು 1 ವರ್ಷದಿಂದ ಫುಲ್ಲು ನಿಲ್ಲಿಸ್ಬಿಟ್ಟಿದ್ದೀನಿ, ನಾನು ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ನಂಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಹಾಗಾಗಿತ್ತು. ನಾನು ತುಂಬ 1 ಮಂತ್ಗೆ ನನಗೆ ಆಗಲ್ಲ, ನನಗೆ ಬದುಕೋಕ್ಕಾಗಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ನಾನು ನೋವನ್ನು ಅನುಭವಿಸ್ಬಿಟ್ಟೆ. ಅಂಥದ್ರಲ್ಲಿ ನನಗಿಷ್ಟು ವಾಸಿ ಆಗಿದೆ ಸರ್ 1 ಮಂತಲ್ಲಿ. ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಕೊಡಬೇಕು, ವಿಡಿಯೋ ಮಾಡೋಣ ಅಂತ. ಸರಿ ಅಮ್ಮ ಆಯಿತು ಮಾಡಿ, ಒಂದು 4 ಜನಕ್ಕೆ ನಮ್ಮಿಂದ ಉಪಯೋಗ ಆಗಲಿ, ಅವರು ಹುಷಾರು ಮಾಡ್ಕೊಳ್ಳಿ ಅಂತ. ನನ್ನಂತರ ಸಾಕಷ್ಟು ಜನ ಇದ್ದೀರಾ, ಹಾಗಾಗಿ ಈ ವಿಡಿಯೋನ ನಾನು ಮಾಡಿದ್ದು ಸರ್, ನಾನು ಮೀಟ್ ಮಾಡಿದ್ದು 2ನೇ ತಿಂಗಳು ಬಂದೆ. ಮತ್ತೆ ನಾನು ಬಂದಾಗ ಟ್ರೀಟ್ಮೆಂಟ್ ತೊಗೊಂಡು ವಿಡಿಯೋ ಮಾಡಿದೆ. ನೀವು ಅದೆಲ್ಲವನ್ನು ನೋಡಿದ್ದೀರಾ. ನಿಮ್ಮ ಎಷ್ಟೋ ಸಾವಿರಾರು ಜನಕ್ಕೆ ನನ್ನ ಥರ ಇನ್ಸಿಡೆಂಟ್ ಆಗಿದೆ ಸರ್. 2ನೇ ಸರಿ 3ನೇ ಸರಿ ಬಂದು ಇದು ನಾನು 4ನೇ ಸರಿ ಬಂದಿರೋದು. ಅಂದರೆ ಫಸ್ಟ್ ಬಂದಾಗ ನಾನು ವಿಡಿಯೋ ಮಾಡಲಿಲ್ಲ, 2ನೇ ಸರಿ ಬಂದಾಗ ವಿಡಿಯೋ ಮಾಡಿದ್ದೀನಿ, 3rd ಸರಿ ವಿಡಿಯೋ ಮಾಡಿದ್ದೀನಿ, ಈಗ 4th ಸರಿ ನಾನು ಬಂದಿದ್ದು. ಲಾಸ್ಟ್ ಟೈಮ್ ಬಂದಾಗಲೇ ನನಗೆ ಹೇಳಿದ್ರು, ಅಮ್ಮ ನೀವೇನು ಬರೋದು ಬೇಡ, ಇನ್ನು ನೀವೇನು ಹುಷಾರಾಗಿದ್ದೀರ, ನಿಮಗೆ ಏನು ಬರೋದು ಬೇಡ ಅಂತಂತಂದರು. ನಾನು ಸರ್ ಇಲ್ಲ, ತುಂಬ ಜನಕ್ಕೆ ನಿಮ್ಮಿಂದ ಉಪಯೋಗ ಆಗ್ತಾಯಿದೆ, ಸೊ ನನ್ನನ್ನು ಒಳಗೊಂಡಂಗೆ ನಾನು ಯಾಕೆ ನಿಮ್ಮನ್ನ ಬಂದು ಮೀಟ್ ಮಾಡಿದೆ, ನಿಮ್ಮಿಂದ ನನಗೆ ಎಷ್ಟು ವಾಸಿ ಆಗಿದೆ, ಏನು ನೋವಾಯಿತು ಅಂತ ನಾನು ವೀಕ್ಷಕರಿಗೆ, ನನ್ನ ವ್ಯೂವರ್ಸ್ಗೆ ಹೇಳಬೇಕು ಸರ್ ಅಂತಂದೆ. ಆಯಿತು ಅಮ್ಮ, ಅದೇನು ಹೇಳ್ಕೊಬೇಕಾಗಿಲ್ಲ, ನಿಮ್ಮ ಖುಷಿ ಆಯಿತು ಬನ್ನಿ ಅಂತಂದರು. ಹಾಗಾಗಿ ನಾನು ಇವತ್ತು ಟ್ರೀಟ್ಮೆಂಟ್ಗೆ ಅಂತ ಆ್ಯಕ್ಚುಲಿ ಬರಲಿಲ್ಲ. ಸಣ್ಣದಾಗಿ ಒಂದೊಂದು ಸರಿ ನೋವು ಬರುತ್ತೆ, ಅಂದರೆ ಈ ಒಂದು ಕುತ್ತಿಗೆ ಇದರಲ್ಲಿ ಸ್ವಲ್ಪ ಸಣ್ಣದಾಗಿ ಎಳ್ತಾ ಬರುತ್ತೆ. ಅವರು ತರಕಾರಿ ರೆಸಿಪಿಗಳನ್ನ ಹೇಳಿದ್ದು ನನಗೆ ಮಧ್ಯಾಹ್ನ ಮತ್ತು ಬೆಳಗ್ಗೆ 1-2 ಥರದ್ದು ತರಕಾರಿ ರೆಸಿಪಿನ ಹೇಳಿದರು. ಅದೆಲ್ಲವನ್ನು ನಾನು ಪಾಲನೆ ಮಾಡಿದ್ದೀನಿ. ಪಾಲನೆ ಮಾಡಿ ಈಗ ಸ್ವಲ್ಪ ಸರಿಯಾಗಿ ಪಾಲನೆ ಮಾಡ್ತಾಯಿಲ್ಲ, ಒಂದು ಹುಷಾರಾಗ್ತಾ ಹಾಗೆ ಏನೋ ನಾವು ಸ್ವಲ್ಪ ಈಗ ಸರಿಯಾಗಿ ಪಾಲನೆ ಮಾಡ್ತಾಯಿಲ್ಲ. ಸರ್ ಬೈತಾ ಇರ್ತಾರೆ, ಪಾಲನೆ ಮಾಡಬೇಕದೆಲ್ಲನೂ ಅಂತ. ಮತ್ತು ಅದ್ರ ಜೊತೆಗೆ ನಾನು ತುಂಬ ಹುಷಾರಾಗಿದ್ದೀನಿ, ನನಗೆ ಖುಷಿ ಅನಿಸ್ತಾ ಇದೆ. ಹುಷಾರಾಗಿದ್ದೀನಿ ಅಂತ ನಂಗೆ ಆಗೋದೇ ಇಲ್ವೇನೋ ಅಂದ್ಕೊಂಡವಳು ಇಷ್ಟರ ಮಟ್ಟಿಗೆ ಮಾತಾಡ್ತಿದ್ದೀನಿ ಅಂತ ಅಂದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಡಾಕ್ಟರು. ಸರ್ ತುಂಬ ಹೃದಯ ಧನ್ಯವಾದಗಳು. ಎಷ್ಟು ಹೇಳಿದ್ರು ಅದನ್ನು ಕಮ್ಮಿನೇ. ನೀವು ಹೇಳಿದ್ರಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಅಂತ, ನನ್ನ ಮೇಲೆ ನನ್ನ ನಂಬಿಕೆ ಇರಲಿಲ್ಲ. ನೀವು ಹೇಳಿದ ಮಾತುಗಳು, ನೀವು ಕೊಟ್ಟಂಥ ಸಲಹೆಗಳು ಅಂತ ನನಗೇನಾದರೂ ಒಂದು ಸಣ್ಣದಾಗಿ ಸರ್ ಥೈರಾಯ್ಡ್ದೇನೋ ಪ್ರಾಬ್ಲಮ್, ಹಾರ್ಟ್ ಬೀಟ್ ಒಂದ್ಸರಿ ಜಾಸ್ತಿ ಆಗ್ಬಿಡೋದು. ರಾತ್ರಿ ಟೈಮು ಒಂದು 8-9 ಗಂಟೆಗೆಲ್ಲ ಕಾಲ್ ಮಾಡಿ, ಸರ್ ಏನು ಮಾಡಬೇಕು ಸರ್ ಈ ಥರ ಆಗ್ತಿದೆ ಅಂದಾಗ ಅವರು ಎಕ್ಸಸೈಜ್ನ ಮಾಡೋದು ಹೇಳ್ಕೊಟ್ರು. ನಾನು ಆ ಎಕ್ಸಸೈಜ್ಗಳನ್ನ ಮಾಡ್ತಿದ್ದೆ. ಮತ್ತು ಸೀತಾಫಲ ಎಲೆನ ಬಿಸಿನೀರಿಗೆ ಹಾಕಿ ಕುದಿಸ್ಬಿಟ್ಟು ಬೆಳಗ್ಗೆ 1 ವಾರ ಕುಡೀರಿ ಅಮ್ಮ, ನಿಮಗೆ ಥೈರಾಯ್ಡ್ ತುಂಬ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರು. ನಾನು ಅದನ್ನು ನಮ್ಮ ಕೊಡಗಲ್ಲೆಲ್ಲೂ ಅದು ಸಿಗಲ್ಲ ಆ ಎಲೆಗಳು. ನಾನು ಊರಿಗೆ ಹೋದಾಗ ಊರಲ್ಲಿ ತರಿಸ್ತೀನಿ, ಯಾರೋ ತಂದು ಕೊಡ್ತಾರೆ, ನಮ್ಮ ಸ್ನೇಹಿತರುಗಳು ಅವ್ರು ತಂದು ಕೊಡ್ತಾರೆ, ನಮ್ಮ ರಿಲೇಟಿವ್ಸ್ಗಳೆಲ್ಲ ತಂದು ಕೊಡ್ತಾರೆ. ಅವರು ಅದನ್ನೆಲ್ಲ ನಾನು ಮಾಡಿದೆ. ಬೆಳಗ್ಗೆ 1 ವೀಕ್ ಎಲ್ಲ ಕುಡಿಯೋದು, ಮತ್ತು ನಾನು ಕುಡಿತಾ ಇರ್ತೀನಿ ಅದನ್ನು. ಹಾಗಾಗಿ ಏನು ನನಗೆ ಇವತ್ತವರೆಗೂ ನಾನು ಟ್ಯಾಬ್ಲೆಟ್ 1 ವರ್ಷ ಆಯಿತು. 2025 ಆಗಸ್ಟಲ್ಲಿ ನಾನು ಟ್ಯಾಬ್ಲೆಟ್ನ ಬಿಟ್ಟಿದ್ದು. 2026 ಆಗಸ್ಟಲ್ಲಿ ಇದ್ದೀನಿ. ನನಗೆ ಥೈರಾಯ್ಡ್ ನಾರ್ಮಲ್ ಇದೆ. ನಾನು 3 ಮಂತ್ಸ್ಗೊಂದ್ಸರಿ ಚೆಕಪ್ ಮಾಡಿಸ್ತೀನಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಕ್ಕೋಸ್ಕರ. ಥೈರಾಯ್ಡು ನಾರ್ಮಲ್ ಇದೆ. ನನಗೆ ನರಗಳ ಫುಲ್ಲು ಎಳ್ತಾ ಏನಿತ್ತು ಅದು ನರಗಳು ಎಳ್ತಾ ಏನಿಲ್ಲ, ಅಂದರೆ ಸ್ವಲ್ಪ ಸಣ್ಣದಾಗಿ ನೋವು ಬರುತ್ತೆ. ಎಡದೆ ಕಡೆ ಸ್ವಲ್ಪ ಸಣ್ಣದಾಗಿ ನೋವಿದೆ, ಅದನ್ನು ಇವರೇ ಫಾಲೋ ಮಾಡ್ತಾ ಇಲ್ಲ. 4 ಸಿಟಿಂದ ಇವರೇ ಫಾಲೋ ಮಾಡ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಫಾಲೋ ಮಾಡ್ತೀನಿ ಸರ್, ಏನು ಕೆಲಸ ಹಾಗೆ ಒಳ್ಳೆದಾಗಲಿ. ನೋಡಿ ಅವ್ರು ನಿಲ್ಸಕ್ಕೆ ಆಗ್ತಾ ಇಲ್ಲ ಪ್ರಾಬ್ಲಮ್. ಅವರು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಯ್ತು, ಸ್ಟಾರ್ಟಿಂಗ್ ಆಯ್ತು, ನಿಲ್ಸಕ್ಕೆ ಆಗ್ತಾ ಇಲ್ಲ. ಗ್ಯಾಸ್ಟ್ರಿಕ್ಕು ನಂಗೆ ಇವತ್ತವರೆಗೂ ಗ್ಯಾಸ್ಟ್ರಿಕೇ ಇಲ್ಲ. ಗ್ಯಾಸ್ಟ್ರಿಕ್ ಮಾತ್ರ ನಾನು 1 ವರ್ಷದ ಹಿಂದೆನೇ ಬಿಟ್ಬಿಟ್ಟೆ. ಸರ್ ಹೇಳಿದ್ದೆಲ್ಲ ನೋಡಿ, ಯಾವುದೋ ಡಿಸಾರ್ಡರ್ ಇರಲಿ, ಕಾಯಿಲೆ ಅಂತ ಹೇಳ್ತಿರಲ್ಲ, ಅದು ನಮ್ಮದು ಇದರಲ್ಲಿ ಡಿಸಾರ್ಡರ್ ಅಂತ ಕರಿತೀವಿ. ಅದ್ರ ಬಗ್ಗೆ ನೀವು ಜಾಸ್ತಿ ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತೀರ. ಅಯ್ಯೋ ನನಗೆ ಇದು ಕಾಯಿಲೆ ನೋಡಿ, ಅದು ಬಿಟ್ಬಿಟ್ಟು ನನಗೆ ಸರಿ ಹೋಗಿದೆ ಅಂತ ಹೇಳಿ ಎಲ್ಲ ಸರಿ ಹೋಗುತ್ತೆ. ನಮ್ಮ ಮನಸ್ಸೇ ನಮ್ಮದು ಆರೋಗ್ಯನ ಕೊಡುತ್ತೆ. ದಯವಿಟ್ಟು ನೋಡಿ, ಇವರು ಹತ್ತಿದ್ರು ಬಿತ್ತಿದ್ರು, ನನಗೆ ಅಳಗೆ ಇದು ಮಾಡಿಬಿಟ್ರು, ಆ ಥರ ಮಾತಾಡ್ಬಿಟ್ರು. ಯಾಕಂದರೆ ಬೇರೆಯವ್ರ ಕಷ್ಟನ ನಾನು ನೋಡೋಕ್ಕಾಗಲ್ಲ. ನೀವೇ ನೋಡಿರ್ತೀರಿ, ಸುಮಾರು ಜನ ಇಲ್ಲಿ ಬಂದು ಅವ್ರ ಜನ ಎಷ್ಟೋ ಜನ ಜೊತೆ ನಾನೇ ಹತ್ತಿದ್ದೀನಿ. ಯಾಕಂದರೆ ಬೇರೆಯವ್ರ ಕಷ್ಟನ ನಾವು ತಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಸೇವೆ ಮಾಡೋದು. ನೋಡಿ, ಯಾರು ಈ ಪ್ರೈಸ್ಗೆ ಯಾರು ಟ್ರೀಟ್ಮೆಂಟ್ ಮಾಡೋದೇ ಇಲ್ಲ. ಈ ಬೆಂಗಳೂರಿನ ಎಲ್ಲಿ ಬೇಕಾದ್ರೆ ನೀವು ಹುಡ್ಕೊಂಡು ಹೋಗಿ ನೋಡಿ. ನಾವು
ಬಾಡಿಗೆ ಕೊಡಬೇಕು ಮತ್ತೆ ಎಲ್ಲ ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲ ಮಾಡಿದ್ರೂ ಯಾಕೆ ಇದು ಮಾಡ್ತೀನಿ ಅಂದರೆ ಇದೊಂದು ಸೇವೆ. ಇದು ಸೇವೆನ ನಾವು ಏನೇನು ನೀವು ಕಲ್ತಿದ್ದೀರೋ ನನ್ನ ಹತ್ರ ಅಂದರೆ ಬೇರೆಯವ್ರಿಗೆ ನೀವು ಹೇಳ್ಕೊಡ್ಬೇಕು, ಅದೇ ಇಂಪಾರ್ಟೆಂಟ್ ಆಯಿತಾ. ಇದು ನಾನು ನೋಡಿ ನಮ್ಮ ಇದರಲ್ಲಿ ಮೊಬೈಲ್ನಲ್ಲಿ ನಮ್ಮದು ಇದಕ್ಕೆ ರಿವ್ಯೂ ಯಾರಿಗೂ ನಾನು ಕೇಳಿರೋದೇ ಇಲ್ಲ, ಯಾರು ಹಾಕೇ ಇಲ್ಲ 10 ಜನಕ್ಕೆ ಮೇಲೆ ಯಾರು ಹಾಕಿಲ್ಲ. ನಾನು ಎಷ್ಟೋ ಜನ ಬರ್ತಾರೆ, ಎಲ್ಲ ಜನ ವಾಚ್ ಮಾಡ್ಕೊಂಡು ಹೋಗ್ತಾರೆ, ಒಳ್ಳೆ ಇದೇ ಹೇಳ್ತಾ ಇರೋದು. ನಾನು ಯಾರು ಕೇಳಿ ನಾನು ಮರ್ತೋಗ್ತೀನಿ. ಸೊ ರಿವ್ಯೂ ಇಸ್ ನಾಟ್ ಅ ಬಿಗ್ ಇಶ್ಯೂ. ನಿಮ್ಮ ಮನಸ್ಸಿನಲ್ಲಿ ನಾವು ಹೇಗೆ ಇದ್ದೀನಿ ಅಂತ ಅದು ಇಂಪಾರ್ಟೆಂಟ್. ಖಂಡಿತ ಎಲ್ಲರ ಮನಸ್ಸಲ್ಲಿ ನಾನು ಇರ್ತೀನಿ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಯಾರಿಗೂ ನಾವು ಏನು ಹಾರ್ಮ್ ಮಾಡಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಬೇಕಂತಲೇ ನಾವು ನೆನೆಸ್ಕೊಂಡಿದ್ದೀನಿ. ಅದು ಇನ್ನೂ ಕಂಟಿನ್ಯೂ ಆಗುತ್ತೆ. ನಾನು ಉಸಿರಿರೋ ತನಕ ನಾವು ಸೇವ್ ಮಾಡೋದೇ ನಮ್ಮ ಕರ್ತವ್ಯ. ದೇವರ ಕೃಪೆ ಕೊಡ್ತಾನೆ, ಖಂಡಿತ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆನಾಗ? ಥ್ಯಾಂಕ್ ಯು ಸರ್. ನನಗೆ ಇಷ್ಟು ಹುಷಾರಾಯ್ತಲ್ಲ, ನನಗೆ ಅದು ಜನರಿಗೆ ಹೇಳಬೇಕು ಅಂತ ನಂತರ ತುಂಬ ಜನ ಇದ್ದಾರೆ ಸರ್, ಹೇಳ್ಕೊಳಕ್ಕಾಗದಿರೋಂಥ ಪ್ರಾಬ್ಲಮ್ಸ್ಗಳಿದೆ. ನೀವೆಲ್ಲ ಅದನ್ನೆಲ್ಲನೂ ಖಂಡಿತ ಈ ತರಕಾರಿ ಮೂಲಕನೇ ಹುಷಾರು ಮಾಡಿಬಿಟ್ರಲ್ಲ, ಅದು ನನಗೆ ಭಾಳ ಖುಷಿಯಾಗಿದೆ. ನೆಕ್ಸ್ಟ್ ತಿಂಗಳಿಂದ ಮತ್ತಿಕರಿನಲ್ಲೂ ಒಂದು ಕ್ಲಿನಿಕ್ ಓಪನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಓಪನ್ ಮಾಡಿದ್ದೀನಿ, ಅದು ಬೆಡ್ ಹಾಕಿಲ್ಲ. ಅದು ಬೆಡ್ಡು ಮಾಡಬೇಕಂತ ಇನ್ನೂ ಅದು ಸ್ವಲ್ಪ ಟೈಮ್ ಬೇಕಂತ ಕೇಳಿದ್ದೀನಿ. ಈಗ ಮಾಡಿದ ಆಮೇಲೆ ನೆಕ್ಸ್ಟ್ ವೀಕ್ ಆಲ್ಮೋಸ್ಟ್ ಫಸ್ಟ್ 1ನೇ ತಾರೀಕಿಂದ ಅಲ್ಲಿಗೆ ಒಂದು ಟೈಮ್ಗೆ ಹೋಗ್ತೀನಿ. ಇನ್ನೂ ಟೈಮ್ ಫಿಕ್ಸ್ ಮಾಡಿಲ್ಲ, ಸಾಯಂಕಾಲ ಆ ಕಡೆ ಹೋಗ್ಬೋದಂತ ಪ್ಲ್ಯಾನ್ ಮಾಡಿದ್ದೀನಿ. ಅದು ಹೆಂಗಂದ್ರೆ ನೋಡಬೇಕು. ಒಳ್ಳೇದಾಗಲಿ ಸರ್. ಇಷ್ಟು ಜನಕ್ಕೆ ಉಪಯೋಗ ಆಗಿದೆ. ನಿಮ್ಮ ಸಹಕಾರನೂ ನಿಮ್ಮ ಸೇವೆಯನ್ನು ಮುಂದುವರಿಲಿ, ದೊಡ್ಡ ಮಟ್ಟಕ್ಕೆ ನೀವು ಬೆಳಿಬೇಕು ಸರ್. ತುಂಬ ಇನ್ನೂ 4 ಜನಕ್ಕೆ ನಿಮ್ಮಿಂದ ಉಪಯೋಗ ಆಗಬೇಕು ಅಂತ ಸರ್. ಥ್ಯಾಂಕ್ ಯು ಸರ್. ನನ್ನ ಕಡೆಯಿಂದ ನಿಮಗೆ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಇದಿಷ್ಟು ನೀವು ಈ ವಿಡಿಯೋ ಸಾಕಷ್ಟು ಈ ವಿಚಾರಗಳನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಪೀರಿಯಡ್, ವೈಟ್ ಡಿಸ್ಚಾರ್ಜು, ಎಲ್ಲ ವಿಚಾರಗಳು, ವೆರಿಕೋಸ್, ನೀವು ಬಹಳ ಮುಖ್ಯವಾಗಿ ವೆರಿಕೋಸ್ನ ನೀವು ಕೇಳ್ತಾ ಇದ್ರಿ. ಹಾಗೆ ಆ ವಿಡಿಯೋ ಕೂಡ ಇವತ್ತು ಮಾಡಿಸಿದರೆ ಎಪಿಸೋಡ್ಸ್ಗಳನ್ನ ಮುಂದುವರಿಸೋಣ. ಇನ್ನು ಮುಂದೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದನ್ನು ಸರ್ಗೆ ತಲುಪಿಸಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದಿಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಧನ್ಯವಾದಗಳು.